ಪಂಚೆ ಉಟ್ಟಂತಹ ರೈತ ಮಾಲ್ಗೆ ಬಂದಿದ್ದ. ಆತನನ್ನ ಮಾಲ್ನ ಸಿಬ್ಬಂದಿ ತಡೆದು ಅವಮಾನ ಮಾಡಿದಂತಹ ಘಟನೆ ಬೆಂಗಳೂರಿನಲ್ಲಾಗಿತ್ತು. ಇದು ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದಿಷ್ಟು ಬೆಳವಣಿಗೆಗಳಾಗಿದೆ. ಜಿಟಿ ಮಾಲ್ನಲ್ಲಿ ರೈತನಿಗೆ ಅವಮಾನ ಪ್ರಕರಣ. 7 ದಿನ ಮಾಲನ್ನು ಮುಚ್ಚಿಸಲಿಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿಕೊಂಡಿದೆ. ವಿಧಾನಸಭೆಯಲ್ಲಿ ಸಚಿವ ಭೈರತಿ ಸುರೇಶ್ ಈ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಈ ಮಧ್ಯೆ ಬಿಬಿಎಂಪಿಯಿಂದಲೂ ಕೂಡ ಮಾಲ್ ಕ್ಲೋಸ್ ಬಗ್ಗೆ ಮಾತು ಕೇಳಿ ಬಂದಿದೆ. ನೋಟಿಸ್ ಅನ್ನು ಕೊಟ್ಟು ಕ್ಲೋಸ್ ಮಾಡಿಸ್ತೇವೆ ಅಂತೇಳಿ ಪಾಲಿಕೆಯ ಆಯುಕ್ತರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪಬ್ಲಿಕ್ ಟಿವಿಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತರಾದಂತಹ ತುಷಾರ್ ಗಿರಿನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಲ್ ಮುಚ್ಚಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಧ್ಯಕ್ಷರೇ, ಅದೇ ನಾನು ನಮ್ಮ ಹಳೆ ಕಮಿಷನರ್ ಹತ್ರ ಬಿಬಿಎಂಪಿ ಕಮಿಷನರ್ ಹತ್ರ ಏನಿದಕ್ಕೆ ಪರಿಹಾರ ಅಂತ ಕೇಳಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ ಅಧ್ಯಕ್ಷರೇ, ಅವನಿಗೆ 7 ದಿವಸಗಳ ಕಾಲ ಅವನ ಮಾಲನ್ನ ಮುಚ್ಚಿಸುವಂಥದ್ದು ಕಾನೂನು ಪ್ರಕಾರ ಏನಿದೆ ಅವನಿಗೆ ಇಮಿಡಿಯೇಟ್ ಅವನ ಮೇಲೆ ಕ್ರಮ ತಗೊಂಡು ಮುಚ್ಚಿಸುವಂತ ಕೆಲಸ ಮಾಡ್ತೀವಿ ಸರ್. ಓಕೆ. ಹಲೋ Lokesh, yes. ಹೇಳಿ ಸರ್. Now the assembly that has been CM, I mean Bharati Suresh sir has given the ಓಕೆ statement. ಓಕೆ. We are now closing the GT mall. ಯಾವಾಗಿಂದ ಸರ್? ಈಗಲೇ ಕಳಿಸ್ತೀನಿ ಬೈ ಮಧ್ಯಾಹ್ನ ಅವ್ರ ಮೇಲೆ ನೋಟಿಸ್ ಇಶ್ಯೂ ಮಾಡ್ಕೊಂಡು ಕ್ಲೋಸ್ ಮಾಡ್ಬೇಕಲ್ಲ, ಸ್ವಲ್ಪ ಪ್ರೋಸೆಸ್ ಫಾಲೋ ಮಾಡ್ಬೇಕಲ್ಲ. ಗವರ್ಮೆಂಟ್ ಡೈರೆಕ್ಷನ್ಸ್ ವಿಲ್ ಬಿ ಫಾಲೋಡ್ ಟು ಕ್ಲೋಸ್. ಓಕೆ, ಎಷ್ಟು ಹೇಳಿದೆ ನಾನು ಸರ್? ಹೇಳ್ಬೋದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಅಧಿವೇಶನದಲ್ಲೂ ಕೂಡ ವಿಚಾರ ಪ್ರಸ್ತಾಪ ಆಯಿತು. ಮತ್ತೊಂದು ಕಡೆ ಬಿಬಿಎಂಪಿಯ ಕಮಿಷನರ್ ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಅವಮಾನವಾದಂತಹ ಜಾಗದಲ್ಲಿಯೇ ರೈತನಿಗೆ ನಿನ್ನೆ ಸನ್ಮಾನ ಕೂಡ ಆಗಿದೆ. 7 ದಿನಗಳ ಕಾಲ ಮಾಲನ್ನು ಕ್ಲೋಸ್ ಮಾಡಿಸುವಂತಹ ನಿರ್ಣಯ ನಿಜಕ್ಕೂ ಸಾಧ್ಯನಾ ಇದು ಅಂತ? ಖಂಡಿತ ಪ್ರೇಮ್, ಈಗ ಅದೇ ಪ್ರಶ್ನೆ ಕಾಡ್ತಿರುವಂಥದ್ದು. ಯಾಕಂದರೆ ಇವತ್ತು ಅಧಿವೇಶನದಲ್ಲೂ ಈ ವಿಚಾರವಾಗಿ ಅಂದರೆ ನಿನ್ನೆ ರೈತನಿಗೆ ಜಿಟಿ ಮಾಲಲ್ಲಿ ಆದಂಥ ಅವಮಾನವನ್ನು ವಿರೋಧ ಪಕ್ಷ ನಾಯಕರು ಸೇರಿದಂತೆ ರಾಜ್ಯ ಸರ್ಕಾರನೂ ಸಹ ಖಂಡಿಸಿರುವಂಥದ್ದು. ಈಗ ಖುದ್ದು ಸಚಿವರಾಗಿರುವಂಥ ಭೈರತಿ ಸುರೇಶ್ ಮಾತಾಡ್ತಾ 7 ದಿನಗಳ ಕಾಲ ಮುಚ್ಚೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಕಮಿಷನರ್ ಹೇಳಿದ್ದಾರೆ. ಹಾಗಾಗಿ ಆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಕಮಿಷನರ್ ಕೂಡ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ನಾವು ನೋಟಿಸ್ ಕೊಟ್ಟು ಅವರನ್ನು ಮುಚ್ಚುವಂಥ ಕೆಲಸ ಮಾಡ್ತೀವಿ ಅಂದರೆ ಈಗ ಬಿಬಿಎಂಪಿ ಅವರಿಗೆ ಯಾವ ಕಾನೂನಿನ ಅಡಿಯಲ್ಲಿ ಈ ಮಾಲನ್ನು ಮುಚ್ಚೋದಕ್ಕೆ ಅಧಿಕಾರ ಇದೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಕೂಡ ನಡೀತಾ ಇದೆ. ಮಾಲ್ನ ಮಾಲೀಕರು ಕೂಡ ಅದು ಯಾವ ರೀತಿ ನಮ್ಮನ್ನ ಮುಚ್ಚಿಸ್ತಾರೆ, ಯಾಕಂದರೆ ಈಗಾಗಲೇ ಮಾಲ್ನ ಮಾಲೀಕರಿಂದ ಒಂದು ಸ್ಪಷ್ಟನೆ ಬಂದಿರುವಂಥ ಏನಪ್ಪ ಅಂದರೆ ಮುಖ್ಯವಾಗಿ ನಿನ್ನೆ ಘಟನೆ ನಡೆದಂಥ ಸಂದರ್ಭದಲ್ಲಿ ಏನು ಆತ ಸೆಕ್ಯೂರಿಟಿ ಗಾರ್ಡ್ ಇದ್ದ, ಆತನ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಪೊಲೀಸರು ವಿಚಾರಣೆ ನಡೆಸ್ತಿದ್ದಾರೆ. ಜೊತೆಗೆ ಅದನ್ನು ಸಸ್ಪೆಂಡ್ ಮಾಡುವಂಥ ಕೆಲಸ ಕೂಡ ಆಗಿದೆ. ಹೀಗಾಗಿ ಈ ಕೇಸ್ ಏನಿದೆ, ಏನು ಮಾಲ್ನ ಮುಚ್ಚುವಂಥ ಒಂದು ಪ್ರಕ್ರಿಯೆ ಇವತ್ತು ಬೆಳಗ್ಗೆ ಶುರು ಆಗಿದ್ದು, ಈಗ ಬಿಬಿಎಂಪಿ ಅಧಿಕಾರಿಗಳು ಮಾಲ್ಗೆ ಭೇಟಿ ಕೊಟ್ಟು ಬಿಬಿಎಂಪಿಯ ಸೌತ್ ಝೋನ್ನ ಮುಖ್ಯವಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಂದು ಮಾಲ್ ಒಳಗಡೆ ಸುರಕ್ಷತೆ ಬಗ್ಗೆ ಮುಖ್ಯವಾಗಿ ಪರಿಶೀಲನೆ ನಡೆಸಿ ಹೋಗಿದ್ದಾರೆ. ಈಗ ಬಿಬಿಎಂಪಿ ಜಾಯಿಂಟ್ ಕಮಿಷನರ್ ಬಂದು ಇದಕ್ಕೆ ನೋಟಿಸ್ ವಿತರಣೆ ಮಾಡಿ ಮುಚ್ಚಿಸ್ತೀವಿ ಅಂತ ಹೇಳಲಾಗ್ತಿದೆ. ಆದರೆ ಮಾಲ್ನ ಬಳಿ ಇರುವಂಥ ಯಾವುದೇ ರೀತಿ ಆ ಥರ ಪ್ರಕ್ರಿಯೆ ನಡೀತಿಲ್ಲ. ಮಧ್ಯಾಹ್ನದ ಮೇಲೆ ಅದು ಶುರು ಆಗ್ಬೋದು ಅಂತ ಸಾಧ್ಯತೆ ಇತ್ತು. ಇನ್ನು ಬಿಬಿಎಂಪಿ ಅಧಿಕಾರಿಗಳು ಬಂದು ನೋಟಿಸ್ ನೀಡಿ ಮಾಲ್ನ ಮುಚ್ಚುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಸರ್ಕಾರ ಕೂಡ ಇದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದೆ. ಯಾವ ಕಾರಣಗಳ ಆಧಾರದ ಮೇಲೆ ಮುಚ್ಚೋದಕ್ಕೆ ಅಧಿಕಾರ ಇದೆ ಅನ್ನೋದ್ರ ಬಗ್ಗೆನೂ ಸಹ ಬಿಬಿಎಂಪಿ ತಮ್ಮ ಲೀಗಲ್ ಸೆಲ್ ಜೊತೆ ಚರ್ಚೆ ಕೂಡ ನಡೆಸ್ತಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಜಿಟಿ ಮಾಲ್ನಲ್ಲಿ ರೈತನಿಗೆ ಅವಮಾನದ ಪ್ರಕರಣವನ್ನು ಖಂಡಿಸಿ ಇವತ್ತು ಹಲವು ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಮುಂದಾಗಿವೆ. ಜಿಟಿ ಮಾಲ್ನಲ್ಲಿ ರೈತನಿಗೆ ಅವಮಾನ ಪ್ರಕರಣ, ಮಾಲ್ನ ಬಳಿ ರೈತ ಸಂಘಟನೆಯಿಂದ ಬೃಹತ್ ಪ್ರೊಟೆಸ್ಟ್. ಮಾಲ್ ಮುಂದೆ ಹಸಿರು ಶಾಲನ್ನು ಧರಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಮಾಲ್ ಮುತ್ತಿಗೆಗೆ ಯತ್ನವನ್ನು ಮಾಡಿದ್ದಾರೆ. ರೈತರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ನಿನ್ನೆ ಕೂಡ ಇದೇ ರೀತಿಯ ಪ್ರೊಟೆಸ್ಟ್ ಆಗಿತ್ತು. ಇವತ್ತು ಕೂಡ ರೈತ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸುವ ಮೂಲಕ ಮಾಲ್ನ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ.